ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸೋಮವಾರದ ವಿಡಿಯೋ ಆಗಿರುತ್ತೆ. ಈಗ ಟೈಮ್ ಬಂದು 4:15 ಆಗಿದೆ. ನಮ್ಮ ಮನೆಯವರು ಕೂಡ ಎದ್ದು ಹೋಟೆಲ್ ಓಪನ್ ಮಾಡೋಕ್ಕೆ ಅಂದ್ಬಿಟ್ಟು ಹೋದರು. ನಾನು ಕೂಡ ಮಲ್ಕೊಳ್ಳಿಲ್ಲ, ಯಾಕೋ ನಿದ್ದೆ ಬರ್ತಿರ್ಲಿಲ್ಲ ಸರಿಯಾಗಿ. ಸ್ವಲ್ಪ ಮೈ ಕೂಡ ಹುಷಾರಿರಲಿಲ್ಲ, ಅದರಿಂದ ಬೇಗ ಕೆಲಸ ಮುಗಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದಿದ್ದೆ. ಅದೇ ಕೂಡ ನನ್ನ ಜೊತೆನೇ ಎದ್ದಿದ್ಲು. ನೀರೆಲ್ಲ ಕಾಯಿಸ್ಬಿಟ್ಟು ಉರಿ ಹಾಕ್ಬಿಟ್ಟು ಬಂದಿದ್ದೀನಿ. ಅವಳು ಸ್ವಲ್ಪ ಹೊತ್ತು ಕೂತಿದ್ಲು. ಅವಳಿಗೆ ಸ್ನಾನ ಮಾಡಿಸ್ಬೇಕಿತ್ತು. ಅವ್ರಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಎಲ್ಲ ಕೆಲಸ ಮುಗೀತದೆ ಬೇಗ ಅಂತ ಅಂದ್ಬಿಟ್ಟು ನಾನು ಕೂಡ ಬೇಗ ಎದ್ದೆ. ಹಾಗೆ ಹೋಟೆಲ್ಗೆ ಸಾಂಬಾರು ಮಾಡಬೇಕಿತ್ತು, ಅದರಿಂದ ಮಸಾಲೆ ಆಡಿಸ್ಕೊಂಡು ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಸಾಂಬಾರು ಮಾಡ್ತಾಯಿದ್ದೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಅವಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಅವಳು ಕೂಡ ಫ್ರೆಶ್ ಆದಳು. ಲಿಫ್ಟಿಕ್ ಬುಕ್ ಮಾಡಿಸಿದ್ವಿ ಫ್ಲಿಪ್ಕಾರ್ಟಲ್ಲಿ, ತುಂಬ ಚೆನ್ನಾಗಿ ಬಂದಿತ್ತು. ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. 4 ಲಿಫ್ಟಿಕ್ ಬಂದಿದ್ದು, 130 ರುಪೀಸು. ತುಂಬ ಚೆನ್ನಾಗಿ ಬಂದಿತ್ತು, ಶೇಡು ಕೂಡ ತುಂಬ ಚೆನ್ನಾಗಿ ಬಂದಿದ್ದು. ಆದ್ಯಂಗೂ ಕೂಡ ತುಂಬಾ ಇಷ್ಟ ಆಯಿತು. ಅವಳು ತುಂಬ ಲಿಫ್ಟಿಕ್ ಹಾಕ್ಕೊಂಡು ಇಷ್ಟಪಡ್ತಾಳೆ, ಅದರಿಂದ ಅವಳೇ ಬುಕ್ ಮಾಡಿಸ್ಕೊಂಡಿದ್ಲು. ತುಂಬ ಚೆನ್ನಾಗಿ ಬಂದಿತ್ತು. ಕಲರ್ಸು ಅಷ್ಟೇ, ಒಂದು ಮೆರೂನ್ ಕಲರ್, ಪಿಂಕ್ ಕಲರ್ ಮತ್ತು ಇನ್ನೊಂದೆರಡು ಕಲರ್ ಬಂದಿದ್ದು. ತುಂಬ ಚೆನ್ನಾಗಿ ಬಂದಿದ್ದು. ಅದನ್ನು ಇನ್ನೂ ಕೂಡ ಬೆಳಕಾಗಿರಲಿಲ್ಲ, ತುಂಬಾ ಕತ್ಲೆ ಇತ್ತು, ಹೊರಗಡೆ ಹೋಗಿರಲಿಲ್ಲ. ನೋಡಿ ಯಾವ ಥರ ಕಾಣಿಸ್ತಾಯಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಲಿಫ್ಟಿಕ್ಕು. ಅದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಸ್ನಾನ ಮಾಡಿಸಿ ಅವಳನ್ನ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂದ್ಬಿಟ್ಟು ಮಲಗಿಸ್ತಿದೆ. ಅಷ್ಟರೊಳಗೆ ಪೂರ್ವಿ ಕೂಡ ಎದ್ದ. ಪೂರ್ವಿನೂ ಕೂಡ ಸ್ನಾನ ಮಾಡಿಕೊಂಡು ಅವನೇ ತಲೆ ಬಾಚ್ಕೋತಾ ಇದ್ದ. ಅಷ್ಟರೊಳಗೆ ಏನಾದ್ರು ತಿಂಡಿಗೆ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ತಿಂಡಿ ಮಾಡ್ಕೊಬಿಡೋಣ, ಬೇಗ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಾಣಲಿಗೆ ನೀರು ಉಪ್ಪು ಹಾಕಿ ಸ್ವಲ್ಪ ದ್ರಾಕ್ಷಿ ಹಣ್ಣು ತೊಗೊಬಂದಿದೆ. ಆ ದ್ರಾಕ್ಷಿ ಹಣ್ಣನ್ನ ಸ್ವಲ್ಪ ಉಪ್ಪಲ್ಲಿ ನೆನೆಸ್ಬೇಕು. ಅದು ತುಂಬ ಕೆಮಿಕಲ್ ಇರುತ್ತೆ, ಅದರಿಂದ ತೊಳೆದ್ಬಿಟ್ಟು ಬಾಕ್ಸ್ಗೆ ಹಾಕೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತಿಂಡಿ ಕೂಡ ಪ್ರಿಪೇರ್ ಮಾಡಬೇಕು. ದ್ರಾಕ್ಷಿ ಹಣ್ಣು ಸ್ನ್ಯಾಕ್ಸ್ಗೋಸ್ಕರ ಹಾಕ್ತಾಯಿದ್ದೀನಿ. ಹಣ್ಣಿತ್ತು, ಅದರಿಂದ ತಿಂತಾಳೆ ಇಷ್ಟಪಟ್ಟು. ಜಾಸ್ತಿ ಏನು ಉಳಿಯಿರಲಿಲ್ಲ, ಅದರಿಂದ ಇದನ್ನೇ ಹಾಕ್ಬಿಡೋಣ ಅಂತಂದ್ಬಿಟ್ಟು ಸ್ವಲ್ಪ ಉಪ್ಪು ನೀರಲ್ಲಿ ತೊಳೆದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ತೊಳ್ಕೊಳ್ಳೋಣ ಅಂದ್ಬಿಟ್ಟು ತೊಳಿತಾ ಇದ್ದೀನಿ. ಹಾಗೆ ಇವಾಗ ತಿಂಡಿಗೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ರವೆ ಇತ್ತು, ಚಿರೋಟಿ ರವೆ, ಅದರಿಂದ ರೊಟ್ಟಿ ಮಾಡಿಕೊಟ್ಬಿಡೋಣ ಮಧ್ಯಾಹ್ನಕ್ಕೆ. ಈಗ ಒಂದು ತಿಂತಾಳೆ, ಮಧ್ಯಾಹ್ನಕ್ಕೆ 1-2 ಆದರೆ ಸಾಕು. ಅವಳಿಗೆ ತುಂಬ ಏನು ತಿನ್ನಲ್ಲ, ತಿನ್ಕೊಬರ್ತಾಳೆ ಅಂತ ಅಂದ್ಬಿಟ್ಟು ಅದನ್ನೇ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೇನು ಜಾಸ್ತಿ ಐಟಮ್ಸ್ ಇಲ್ಲ, ಸ್ವಲ್ಪ ರವೆ ಹಾಕಿದ್ದೀನಿ, ಒಂದೇ ಒಂದು ಸ್ವಲ್ಪ ಮೈದಾ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, 3 ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಅದು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಸ್ವಲ್ಪ ನೆನಿಬೇಕು. ಅದು ಒಂದು ಅರ್ಧ ಗಂಟೆ 1 ಅವರ್ ನೆನಿಬೇಕು. ಅದರಿಂದ ಬೇಗನೆ ಕಲಸಿಡ್ತಾಯಿದ್ದೀನಿ, ಅದು ನೆನೀಲಿ ಅಂತ. ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ, ಅದರಿಂದ ತುಂಬ ಚೆನ್ನಾಗಿ ರುಚಿ ಕೂಡ ಇರುತ್ತೆ. ಇದಕ್ಕೆ ಹೆಂಗಿದ್ರು ಇಡ್ಲಿಗೆ ಅಂದ್ಬಿಟ್ಟು ತರಕಾರಿ ಸಾಂಬಾರು ಮಾಡಿದ್ನಲ್ಲ, ಅದೇ ಕೂಡ ಆಗುತ್ತೆ. ಬಾಕ್ಸ್ಗೆ ಏನಂದರೆ ಚಟ್ನಿ ಎಲ್ಲ ಹಾಕ್ಕೊಟ್ಬಿಟ್ರೆ ಹುಳಿ ಬಂದುಬಿಡುತ್ತೆ, ಮಧ್ಯಾಹ್ನದಷ್ಟರೊಳಗೆ ತಿನ್ನೋಕ್ಕಾಗಲ್ಲ. ಅದರಿಂದ ಸಾಂಬಾರೇ ಹಾಕ್ಕೊಟ್ರೆ ತಿನ್ಕೊಬರ್ತಾಳೆ.
ಅವಳಿಗಿನ್ನೂ ಮುಖಕ್ಕೇನೂ ಹಾಕೇ ಇಲ್ಲ. ಕರೆಂಟ್ ಹೊಟ್ಟೋಗಿತ್ತು ತಡವಾ. ಅದ್ಯಾ ಬಾ. ಬನ್ನಿ ಪೂರ್ವಿ, ಅದ್ಯಾ ನಡೀರಿ, ಬನ್ನಿ ಪೂರ್ವಿ ಬಾ. ಹಾಂ ತಿನ್ಸ್ಕೊಳ್ಳ ಬಾ. ಇದೇ ಆಗೋಗಿರುತ್ತೆ, ಏನು ಆರೇ ಹೋಗಿರುತ್ತೆ ಸ್ಕೂಲ್ಗೆ ಹಾಕೋತೀನಿ. ಇದು ತಿನ್ಸ್ತಾರೋ ಹಂಗೆ ಚಟ್ನಿ ಆಡಿಸ್ಬಿಡ್ತೀನಿ. ಅವ್ರನ್ನೆಲ್ಲ ಕಾನ್ವೆಂಟ್ಗೆಲ್ಲ ಕಳಿಸ್ಬಿಟ್ಟು ನಾನು ಹೋಟೆಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಎಲ್ಲ ಅಜ್ಜಿ ಮನೆಗೆ ಹೋಗ್ಬೇಕಿತ್ತು. ಅದಕ್ಕೆ ಅನಿತಕ್ಕ ನಾನು ಎಲ್ಲರೂ ಹೋಗಿದ್ವಿ. ಅಲ್ಲೂ ಕೂಡ ಎಲ್ಲ ತಿಂಡಿ ಎಲ್ಲ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗಬೇಕಿತ್ತು, ಅದರಿಂದ ಹೋಗಿದ್ವಿ. ಅಲ್ಲೆಲ್ಲ ಸ್ವಲ್ಪ ತಿಂಡಿ ಎಲ್ಲ ಮಾಡಿ ನಾವು ಹೋಗೋಷ್ಟೊಳಗೆ ಆಲ್ರೆಡಿ ಸ್ವಲ್ಪ ಕೆಲಸ ಎಲ್ಲ ಮುಗ್ದೇ ಹೋಗಿತ್ತು. ನಮ್ಮದೇನು ಜಾಸ್ತಿ ಕೆಲಸ ಇರಲಿಲ್ಲ. ಅಲ್ಲೂ ಕೂಡ ಬೇಗ ಕೆಲಸ ಮುಗೀತು. ಇನ್ನು ಆದ್ಯನೂ ಕೂಡ ಕಾನ್ವೆಂಟಿಂದ ಬರೋ ಟೈಮ್ ಆಗಿತ್ತು. ಪೂರ್ವಿನೂ ಆದ್ಯನೂ ಅವರಿಬ್ಬರೂ ಕೂಡ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಅದರಿಂದ ಬೇಗ ಹೋಗಬೇಕಿತ್ತು. ಅದರಿಂದ ನಾವು ಬೇಗನೆ ಹೊರಟ್ವಿ. ನಾವು ಹೋಗೋಷ್ಟೊಳಗೆ ಅವರು ಬಂದಿರ್ತಾರೆ ಅಂತ ಅಂದ್ಬಿಟ್ಟು. ನಾವು ಹೋಗೋಷ್ಟರೊಳಗೆ ಆಲ್ರೆಡಿ ಬಂದಿದ್ದರು ಅವರು, ಅಜ್ಜಿ ಮನೇಲಿದ್ದರು. ಅಲ್ಲಿಂದ ಕರ್ಕೊಂಬಂದ್ಬಿಟ್ಟು ಅವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಟ್ಬಿಟ್ಟು ಅವರು ಕೂಡ ಕುಡಿದ್ರು. ಅವ್ರನ್ನೂ ಕೂಡ ಡ್ಯಾನ್ಸ್ ಕ್ಲಾಸಿಗೆ ಬಿಡೋಕ್ಕೆ ಟೈಮ್ ಆಗಿತ್ತು. ಅವ್ರನ್ನೂ ಕೂಡ ಕರ್ಕೊಂಡೋಗಿ ಬಿಡೋಣ ಅಂದ್ಬಿಟ್ಟು ಹೊರಟೆ ನಾನು. ಇಲ್ಲಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ ಡ್ಯಾನ್ಸ್ ಕ್ಲಾಸ್ ಅವ್ರಿಗೆ. ಈ ಕಡೆಯಿಂದ ನಾನು ಕರ್ಕೊಂಡೋಗ್ಬಿಡ್ತೀನಿ, ಆ ಕಡೆಯಿಂದ ಹಸ್ಬೆಂಡ್ ಕರ್ಕೊಂಬರ್ತಾರೆ. ಇಲ್ಲಾಂದರೆ ಅವರೇ ಕರ್ಕೊಂಡೋಗ್ತಾರೆ. ಯಾವಾಗಲೂ ನಾನೇ ಕರ್ಕೊಂಡೋಗಲ್ಲ. ಯಾವಾಗಲಾದರೂ ಅವ್ರು ಇಲ್ಲದಾಗ ಮಾತ್ರ ನಾನು ಹೋಗಿ ಕರ್ಕೊಂಬರ್ತೀನಿ. ಅವಳು ಸ್ವಲ್ಪ ಡಲ್ಲಾಗೇ ಇದ್ಳು. ಆಮೇಲೆ ಸರಿ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದೆ. ಅಲ್ಲಿ ಎಲ್ಲ ಡ್ಯಾನ್ಸ್ ಕ್ಲಾಸ್ಗೆ ಆಲ್ರೆಡಿ ಹೋಗಿದ್ರು. ಸ್ವಲ್ಪ ಇವತ್ತು 1/2 ಗಂಟೆ ಲೇಟೇ ಆಗಿತ್ತು ಅವಳು ಹೋಗೋಷ್ಟೊಳಗೆ. 5 ಎಲ್ಲ ಅಲ್ಲಿರಬೇಕು. ಸ್ವಲ್ಪ ಲೇಟಾಗಿತ್ತು. ನಾನು ಹೋಗಿದ್ದು ಕೂಡ ಲೇಟ್ ಆಯ್ತಲ್ಲ, ಅದರಿಂದ ಅಲ್ಲಿಂದ ಬಂದು ಕರ್ಕೊಂಬಂದರು ನಮ್ಮ ಮನೆಯವರು. ಕರ್ಕೊಂಬಂದ್ಬಿಟ್ಟು 8 ಗಂಟೆಗೆ ಕರ್ಕೊಬರ್ತಾರೆ. ಕರ್ಕೊಬಂದ ತಕ್ಷಣ ಆದ್ಯ ಹೋಮ್ವರ್ಕ್ ಬರೀತಾಯಿದ್ಲು. ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಕೂಡ ರೆಡಿ ಆಗಿತ್ತು ಅಲ್ಲೇ.
ಊಟ ಎಲ್ಲ ತಿಂದ್ಕೊಂಡು ಇನ್ನೇನು ಮಲ್ಕೊಳ್ಳೋ ಟೈಮ್ ಆಗಿತ್ತಲ್ಲ, ಅದೇ ಕೂಡ ಎಲ್ಲ ಹೋಮ್ವರ್ಕ್ ಬರೀತಿದ್ಲು. ಪೂರ್ವಿಗೂ ಕೂಡ ಹೋಮ್ವರ್ಕ್ ಎಲ್ಲ ಬರೆದು ಆಲ್ರೆಡಿ ಮುಗಿಸಿದ್ದ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಯು.